ಬರೀ ಉದ್ದಿನ ಬೇಳೆಯನ್ನು ನೆನೆಸ್ಕೊಂಬಿಟ್ಟು ಉದ್ದಿನ ಬೇಳೆ ವಡೆನ ಹೇಗೆ ಮಾಡ್ತೀವಿ ಅದೇ ರೀತಿ ಸ್ಟೀಮ್ಡ್ ವಡೆ ಅಥವಾ ಉದ್ದಿನ ಬೇಳೆ ಇಡ್ಲಿ ಅಂತ ಹೇಳ್ಬೋದು. ಅಂದರೆ ರವೆ ಹಾಕ್ದೇ ಬರೀ ಉದ್ದಿನ ಬೇಳೆಯಿಂದ ಸ್ಟೀಮ್ ಮಾಡಿಕೊಂಡು ಮಾಡೋ ಉದ್ದಿನ ಬೇಳೆ ರೆಸಿಪಿನ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ. ತುಂಬ ದಿನದಿಂದ ರೆಸಿಪಿ ನೋಡಿದ್ದೆ. ನನಗೆ ಸ್ವಲ್ಪ ಡೌಟ್ ಇತ್ತು ಚೆನ್ನಾಗಾಗುತ್ತೋ ಇಲ್ವೋ, ಹೇಗೆ ಬರುತ್ತೆ ಏನು ಅಂತ. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ, ಟೇಸ್ಟ್ ಹೇಗಾಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಕೊನೆಗೆ ಎಲ್ಲವನ್ನು ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಉದ್ದಿನಬೇಳೆನ ಬೆಳಗ್ಗೆ ಸ್ವಲ್ಪ ನೆನೆಸಿಟ್ಕೊಳ್ತಾ ಇದ್ದೀನಿ. 1-2-3 ಅವರ್ಸ್ ನೆನೆಸ್ಕೊಂಡ್ರೆ ಸಾಕು. ಹೇಗೆ ನಾವು ವಡೆ ಮಾಡೋದಕ್ಕೆ ನೆನೆಸ್ಕೊಳ್ತೀವಿ ಅದೇ ರೀತಿ ಒಂದು 3 ತಾಸು ಉದ್ದಿನಬೇಳೆನ ನೆನೆಸಿ ಇಟ್ಕೊಳ್ತೀನಿ. ಅದಾದಮೇಲೆ ಈವ್ನಿಂಗ್ ಒಂದು 5 o'clock ಆ ಸಮಯಕ್ಕೆ ನಾನು ಇದನ್ನು ಸ್ನ್ಯಾಕ್ಸ್ ಮಾಡ್ಕೊಳ್ತೀನಿ. ಹೇಗಾಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಆರಿ ವರ್ಕ್ನ ಯೂಟ್ಯೂಬನ್ನು ನೋಡ್ಕೊಂಬಿಟ್ಟು ಯೂಟ್ಯೂಬಲ್ಲಿರೋ ವಿಡಿಯೋಸ್ ನೋಡಿಕೊಂಡು ಆರಿ ವರ್ಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಂತ ಲಾಸ್ಟ್ 3-4 ವಿಡಿಯೋಸಲ್ಲಿ ಡೀಟೇಲ್ ಆಗಿ ಶೇರ್ ಮಾಡಿದ್ದೇನೆ. ಹೇಗೆ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು, ಯಾವ ಥರ ನಾವು ಫ್ರೇಮ್ನ ತೊಗೋಬೇಕು, ಯಾವುದನ್ನು ತೊಗೊಳ್ಬಾರ್ದು, ಮತ್ತು ಫಸ್ಟ್ 3 days ನನಗೆ ಏನು ಡಿಫಿಕಲ್ಟ್ ಬಂತು ಎಲ್ಲವನ್ನು ನಾನು ಶೇರ್ ಮಾಡಿದ್ದೀನಿ. ಲಾಸ್ಟಲ್ಲೂ ಕೂಡ ಅದನ್ನು ಇವತ್ತು ಶೇರ್ ಮಾಡ್ಕೊಳ್ತೀನಿ. 2 ಗ್ಲಾಸ್ ಚಿಕ್ಕ ಗ್ಲಾಸಿಂದ 2 ಗ್ಲಾಸ್ ನಾನು ಉದ್ದಿನಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3-4 ಸರಿ ತೊಳೆದಿದ್ದೀನಿ. ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೆ. ಚಿಕ್ಕ ಗ್ಲಾಸಿಂದ 2 ಗ್ಲಾಸ್ ತೊಗೊಂಡಿದ್ದೀನಿ. ಅದಾದಮೇಲೆ ನಮ್ಮ ಲಕ್ಕಿ ನೋಡಿ, ಅದು ಸಾಕ್ಸ್ ಅವಳದೇ ಅಂತೆ, ಹಿಡ್ಕೊಂಡು ಅಡ್ಡಾಡ್ತಿದ್ದಾಳೆ. ಕೊಡು ಅಂತ ಹೇಳಿದರೆ ಕೊಡಲ್ಲ ಅದನ್ನು. ಅವಳಿಗೆ ಅಂತ ಏನಾದರೂ ಒಂದು ಟಾಯ್ಸ್ ಕೊಟ್ಬಿಟ್ರೆ ಯಾರಿಗೂ ಕೊಡಲ್ಲ. ಅವಳು ನಿದ್ದೆ ಮಾಡ್ತಾಯಿದ್ರೆ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಅದ್ರ ಮೇಲೆ ಮುಖ ಇಟ್ಕೊಂಡು ಮಲಗುತ್ತೆ. ಅವಳದು ಅಂತ ನಾವು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಏನಾದರೂ ಒಂದು ಟಾಯ್ ಇತ್ತಂತ ಅಂದರೆ ಅವಳಿಗೆ ತಗೋ ಅಂತ ಕೊಟ್ಟಿರಲ್ಲ, ಅದು ಹಾಗೇ ನೆಲದ ಮೇಲೆ ಬಿದ್ದಿರುತ್ತೆ. ನಾವು ಹೇಳೋವರೆಗೂ ಟಚ್ ಮಾಡಲ್ಲ. ಅದೇ ನಾವೇನಾದರೂ ಅವಳಿಗೆ ಅಂತ ಕೊಟ್ಬಿಟ್ರೆ ಮುಗೀತು, ಯಾರಿಗೂ ಟಚ್ ಮಾಡೋದಕ್ಕೆ ಕೊಡಲ್ಲ, ಆ ಥರ ಮಾಡುತ್ತೆ. ನೋಡಿ ಈಗ ಈವ್ನಿಂಗ್ ಒಂದು 5 o'clock ಆಗಿದೆ. 3 hours ನೆನೆಸಿದ್ದೀನಿ, 3-4 hours ಚೆನ್ನಾಗಿ ನೆಂದಿದೆ. ಉದ್ದಿನಬೇಳೆ ಹೇಗೂ ಬೇಗ ನೆಂದ್ಬಿಡುತ್ತೆ. ಸೊ ನಾವು ಇನ್ಸ್ಟೆಂಟಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಕು ಅಂದರೆ ಇದನ್ನು ನಾವು ಮಾಡ್ಕೊಳ್ಬೋದು. ಸಾಫ್ಟಾಗಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ನೀರು ಹಾಕ್ಕೊಂಡಿಲ್ಲ, ಮೀಡಿಯಮ್ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ಕಾಳು ಏನೂ ಇಲ್ದಿರೋ ಥರ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆಗ ನಮಗೆ ಚೆನ್ನಾಗಿ ಬರುತ್ತೆ. ಹಾಗೆ ಆರಿ ವರ್ಕ್ ನನಗೆ ಸ್ಟಾರ್ಟಿಂಗ್ 3-4 days ಅಂತೂ ಫುಲ್ಲು ಡಿಫಿಕಲ್ಟ್ ಆಯಿತು. ಮಾಡೋಕ್ಕೆ ಬರುತ್ತೆ ಅಂತಲೇ ಅನಿಸ್ಲಿಲ್ಲ. ಆಮೇಲೆ ಈಗ ಫೈನಲಾಗಿ ಎಲ್ಲಿಗೆ ಬಂದು ನಿಂತಿದೆ ಅಂತ ತೋರಿಸ್ತೀನಿ ನಿಮಗೆ. ಆಮೇಲೆ ನೋಡಿ ಪೇಸ್ಟ್ ಈ ಥರ ಚೆನ್ನಾಗಿ ಸಾಫ್ಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹೇಗೆ ವಡೆ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತೀವಲ್ವ ಅದೇ ರೀತಿ. ನೀರನ್ನು ನಾನು ನಾರ್ಮಲ್ ನೀರನ್ನೇ ಹಾಕ್ಕೊಂಡಿದ್ದೀನಿ. ಕೆಲವೊಬ್ರು ಐಸ್ ಕ್ಯೂಬ್ ಹಾಕಿ ಮಾಡ್ತಾರೆ, ಬಟ್ ನಾರ್ಮಲ್ ನೀರಿಂದನೂ ಚೆನ್ನಾಗೇ ಬಂತು, ಏನು ತೊಂದರೆ ಆಗಿಲ್ಲ. ನೀಟಾಗಿ ಬಂದಮೇಲೆ ಇದನ್ನು ಸ್ವಲ್ಪ ಈ ಥರ ಬೀಟ್ ಮಾಡ್ಕೋಬೇಕು. ಈ ಥರ ಹಿಂಗೆ ಸ್ಪೂನಿಂದ ಕೈ ಆಡಿಸ್ಕೋಬೇಕು ಸ್ವಲ್ಪ ಹೊತ್ತು. ಅದು ಸ್ವಲ್ಪ ಸಾಫ್ಟ್ ಥರ ಆಗುತ್ತೆ. ಆಮೇಲೆ ಅಂಟ್ಕೊಂಡಿರುತ್ತಲ್ವ ಜಿಗಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 3-4 ನಿಮಿಷ ಕಂಟಿನ್ಯೂಸ್ ಆಗಿ ಆ ಥರ ಬೀಟ್ ಮಾಡಿ, ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಹಸಿ ಕೊತ್ತಂಬರಿ, ಹಸಿ ಕೊಬ್ಬರಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ವಡೆ ಮಾಡೋದಕ್ಕೆ ಏನು ಹಾಕ್ಕೊಳ್ತೀವಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ದೇ ಮಾಡ್ಬೋದು ಅನಿಸುತ್ತೆ ಬೇಕಿಂಗ್ ಸೋಡಾ. ಇದು ಬೇಕಿಂಗ್ ಸೋಡಾ ನಾವು ಕೇಕ್ ಮಾಡೋದಕ್ಕೆ ಇದು ಬಜ್ಜಿ ಮಾಡೋದಕ್ಕೆ ಹಾಕ್ತೀವಲ್ವ ಬೇಕಿಂಗ್ ಸೋಡಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಬೇಕಿಂಗ್ ಪೌಡರ್ನೂ ಹಾಕ್ಕೊಳ್ತಾ ಇದ್ದೀನಿ. ಇರಲಿಲ್ಲ ಅಂದರೂ ನಡೆಯುತ್ತೆ, ನಾವು ಹಾಕ್ದೇ ಮಾಡ್ಬೋದು ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ನಲ್ವ, ರೆಸಿಪಿ ಕೆಲವೊಂದು ವಿಡಿಯೋಸ್ ನೋಡಿದ್ದೆ, ಅದರಲ್ಲೆಲ್ಲ ಹಾಕಿದ್ರು. ನನಗನ್ನಿಸ್ತು ಹಾಕ್ದೇ ನಾವು ಹಾಗೇನೂ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಹೆಲ್ದಿಗೆ ಬೆಸ್ಟ್ ಅನಿಸುತ್ತೆ. ನೆಕ್ಸ್ಟ್ ಟೈಮು ವಿತೌಟ್ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಇಲ್ಲದೆ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಮತ್ತೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಈಗ ನೋಡಿ ಬೇಕಿಂಗ್ ಪೌಡರ್ ಹಾಕಿದ್ದೆ, ಸ್ವಲ್ಪ ಬೇಕಿಂಗ್ ಸೋಡಾನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟಲ್ಲಿ ಹೇಗೆ ಇಡ್ಲಿ ಮಾಡ್ತೀವಿ ಅದೇ ರೀತಿಯೇ ಸ್ಟೀಮ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಅದು ಅಂಟ್ಕೋಬಾರ್ದು ಅಂತ ಹೇಳಿಬಿಟ್ಟು.
ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಿದ್ರಿಂದ ನನಗನ್ನಿಸ್ತಿತ್ತು ಸ್ವಲ್ಪ ಕಹಿ ಇರುತ್ತಲ್ವ ಇದು ಉದ್ದಿನಬೇಳೆ ಹಿಟ್ಟು ಮಿಕ್ಸಿ ಮಾಡ್ಕೊಂಡಾಗ, ಸ್ಟೀಮ್ ಮಾಡಿದಾಗೂ ಅದೇ ರೀತಿ ಕಹಿ ಬರುತ್ತೇನೋ ಅಂದ್ಬಿಟ್ಟು ಜಸ್ಟ್ ಒಂದು ಪ್ಲೇಟ್ನ ಟ್ರೈ ಮಾಡ್ತಾಯಿದ್ದೆ. ಹೇಗಾಗುತ್ತೆ ಅಂತ ಹೇಳ್ತೀನಿ. ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಏನೂ ಸೇರಿಸ್ಕೊಂಡಿಲ್ಲ. ಉದ್ದಿನಬೇಳೆ ಅಷ್ಟೇ, ರವೆ, ಅಕ್ಕಿ ಹಿಟ್ಟು ಆ ಥರ ಏನೂ ಇಲ್ಲ. ಡೈರೆಕ್ಟ್ ಉದ್ದಿನಬೇಳೆಯಿಂದ. ಇದು ಟ್ರೆಡಿಷ್ನಲ್ ಫುಡ್ ಅಂತೆ. ಅಂದರೆ ತುಂಬ ವರ್ಷಗಳಿಂದ ಅಜ್ಜಿಗಳ ಕಾಲದಿಂದ ಮಾಡಿರುವಂಥದ್ದು. ಹೋಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಸ್ವಲ್ಪ ಸಾಫ್ಟ್ ಆಗಿದ್ದಕ್ಕೆ ಹೋಲ್ ಆಗಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಇಡ್ತಾ ಇದ್ದೀನಿ. ನಾನು ತಿನ್ಬೋದಾ ಇದನ್ನು, ಈ ಥರ ಡೈರೆಕ್ಟ್ ಬರೀ ಉದ್ದಿನಬೇಳೆಯಿಂದ ಮಾಡ್ಬೋದಾ ಅಂತೆಲ್ಲ ಡೌಟ್ ಇತ್ತು. ಬಟ್ ಏನಪ್ಪ ಅಂತ ಹೇಳಿದರೆ ತುಂಬ ಟೇಸ್ಟ್ ಆಗುತ್ತೆ ಆಯಿತಾ. ಇದು ಸ್ಟೀಮ್ ಮಾಡೋದಕ್ಕೆ ನೀರಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಅಂದರೆ ಪಾತ್ರೆ ಕರ್ರಗಾಗಲ್ಲ. ಸೊ ಹಾಗಾಗಿ ಹುಣಸೆಹಣ್ಣು ಹಾಕಿ ಸ್ಟೀಮ್ ಮಾಡೋಕ್ಕೆ ಒಂದು 10ರಿಂದ 11 ನಿಮಿಷ ಸ್ಟೀಮ್ಗೆ ಇಡ್ತಾಯಿದ್ದೀನಿ. ಸ್ಟೀಮ್ ಆಗಿತ್ತಲ್ವ, 7-8 ನಿಮಿಷ ಆದಾಗ ಎಷ್ಟು ಚೆನ್ನಾಗಿ ಡುಮ್ ಡುಮ್ಮಾಗೆ ಉಬ್ಬಿದ್ವವು. ಆರಿದ ತಕ್ಷಣ ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಬಟ್ ಇಡ್ಲಿ ಥರನೇ ಶೇಪು. ಈ ಥರ ಟರ್ನ್ ಮಾಡಿದಾಗ ಇಡ್ಲಿ ಥರನೇ ಶೇಪ್ ಬಂದಿದೆ. ಆಮೇಲೆ ಏನು ಹೇಳ್ತಾ ಇದ್ನಲ್ವ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಬರೀ ಬಾಯಿಂದನೇ ತಿಂದ್ಬಿಡ್ತೀರಾ. ನಾನು ಏನೇನೆಲ್ಲ ಹಾಕಿದ್ದೇನಲ್ವ ಹಿಟ್ಟಲ್ಲಿ, ಅದೆಲ್ಲವನ್ನು ಹಾಕಿ ನೀವು, ಅಂದರೆ ಟೇಸ್ಟ್ ಕೊಡುತ್ತೆ, ಅದೆಲ್ಲ ಫ್ಲೇವರ್ ಬಿಡುತ್ತೆ. ಆವಾಗ ಸಖತ್ತಾಗಿ ಟೇಸ್ಟ್ ಆಗುತ್ತೆ. ಇನ್ಸ್ಟೆಂಟಾಗಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡಬೇಕು ಅಂತ ಇದ್ದರೆ, ಬೆಳಗ್ಗೆ ಒಂದು 4-5 ಗಂಟೆ ಸುಮಾರಿಗೆ ಉದ್ದಿನಬೇಳೆ ನೆನೆಸಿಟ್ಟು 7 ಗಂಟೆ 8 ಗಂಟೆ ಅಂದರೆ ನಾವು ಇದನ್ನು ಪೇಸ್ಟ್ ಮಾಡಿ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಸೂಪರಾಗಿ ಬರುತ್ತೆ. ಸ್ವಲ್ಪನೂ ಕಹಿ ಕಹಿ ಆಗೋಲ್ಲ. ಒಂದು ರೀತಿ ಹೇಳಬೇಕಂದ್ರೆ ಈ ವಡೆ ಮಾಡಿರ್ತೀವಲ್ವ, ವಡೆ ಮಾಡಿದಾಗ ಮೇಲೆ ಸ್ವಲ್ಪ ಕ್ರಿಸ್ಪಿ ಬಂದಿರುತ್ತೆ, ಒಳಗೆ ಹೇಗೆ ಸಾಫ್ಟಾಗಿ ಸೇಮ್ ಟೇಸ್ಟ್ ಇರುತ್ತೆ, ಇದು ಕೂಡ ಸೇಮ್ ಟೇಸ್ಟ್ ಆಗುತ್ತೆ. ಸೊ ಯಾರಾದರೂ ವಡೆ ಮಿಸ್ ಮಾಡ್ಕೊತಾ ಇದ್ದು, ಆಯಿಲಿ ಫುಡ್ ಬೇಡ ಬಟ್ ವಡೆ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಅಂದರೆ ಈ ಸ್ಟೀಮ್ಡ್ ವಡೆನ ನಾವು ಮಾಡ್ಕೋಬೋದು. ಸೇಮ್ ಟೇಸ್ಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಬರೀ ಬಾಯಿಂದನೇ ಹಾಗೆ ಅಡ್ಡಾಡ್ಕೊಂಡು ತಿಂದ್ಬಿಡ್ಬೋದು. ಚಟ್ನಿ ಸಾಂಬಾರು ಏನೂ ಇಲ್ಲ ಅಂದರೂ ಕೂಡ ಅಷ್ಟು ಚೆನ್ನಾಗಾಗುತ್ತೆ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದೆಲ್ಲವನ್ನು ಮಿಸ್ ಮಾಡದೆ ಹಾಕಿ, ಬೇಕಿಂಗ್ ಪೌಡರ್ ಇರಲಿಲ್ಲ ಅಂದರೆ ಬರೀ ಬೇಕಿಂಗ್ ಸೋಡಾ ಹಾಕಿ, ಅಂದರೆ ಬಜ್ಜಿಗೆಲ್ಲ ಹಾಕ್ತೀವಲ್ವ ಸೋಡಾ ಪುಡಿ, ಆ ಸೋಡಾ ಪುಡಿ ಅಷ್ಟೇ ಹಾಕಿದರೂ ಸಾಕು. ನನಗನ್ಸುತ್ತೆ ಅದು ಇಲ್ಲದೇನೂ ಕೂಡ ನಾವು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಾನು ಆ ಥರ ಟ್ರೈ ಮಾಡಿಬಿಟ್ಟು ತೋರಿಸ್ತೀನಿ. ಇನ್ನೂ ಹೆಲ್ದಿ ಆಗುತ್ತೆ. ಟೇಸ್ಟು ಸೂಪರಾಗಿ ಬರುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಗಟ್ಟಿ ಆಯಿತು ಅಥವಾ ಕಹಿ ಕಹಿ ಆಯಿತು ಏನೂ ಆಗೋಲ್ಲ. ಅದಾದಮೇಲೆ ಒಂದು ಮಾಲ್ಗೆ ಹೋಗಿದ್ದೆ. ಹಾಗೆ ಒಂದಿಷ್ಟೇನೋ ಐಟಮ್ಸ್ ಕ್ಲಾತ್ಸ್ ನೋಡಬೇಕು ಅಂತ, ಬಟ್ ಏನೂ ತೊಗೊಳ್ಳಿಲ್ಲ. ತುಂಬ ಚೆನ್ನಾಗಿತ್ತು ವೆದರೆಲ್ಲ. ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಕೊಂಡು ಬಂದೆ. ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಬ್ಯೂಟಿಫುಲ್ಲಾಗಿ ಒಂದು ಹಾರ್ಸ್ ಇಟ್ಟಿದ್ದಾರೆ. ನೈಟ್ ಟೈಮು ಆ ಹಾರ್ಸ್ ಇತ್ತಲ್ವ, ಅದರಲ್ಲಿ ಲೈಟ್ಸ್ ಬರುತ್ತೆ. ಬೆಳಗ್ಗೆ ಎಲ್ಲ ಖಾಲಿ ಖಾಲಿ ಥರ ಅನ್ನಿಸ್ತಾ ಇತ್ತು. ಈವ್ನಿಂಗ್ ಆದಮೇಲೆ ಲೈಟ್ ಹತ್ತಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಮಾಲ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸ್ಪೇಸಿಯಸ್ ಆಗಿ ತುಂಬ ಬ್ಯೂಟಿಫುಲ್ ಆಗಿತ್ತು, ಚೆನ್ನಾಗಿತ್ತು. ಮತ್ತು ಅಲ್ಲಿ ಸ್ಯಾಂಡಿಲಿಯರ್ ಲೈಟ್ಸ್ ಬರುತ್ತೆ ಅಲ್ವಾ, ಎಷ್ಟು ದೊಡ್ಡದಾಗಿದೆ ಅಂದರೆ ನಾನು ಎಲ್ಲೂ ನೋಡಿರಲಿಲ್ಲ. ತುಂಬ ದೊಡ್ಡ ದೊಡ್ಡ ಸ್ಯಾಂಡಿಲಿಯರ್ಸ್ ಇದೆ. ಅದು ವಿಡಿಯೋದಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸ್ತಿರ್ಲಿಲ್ಲ. ಒಂದು ಫ್ಲೋರಿಗೆ ಹಾಕಿದರೆ ಅದು 3 ಫ್ಲೋರ್ಗೆ ಬರುತ್ತೆ ಉದ್ದ. ಅಷ್ಟು ಮತ್ತು ಉದ್ದ ಪ್ಲಸ್ ದೊಡ್ಡದು, ಅಷ್ಟೇ ಬ್ಯೂಟಿಫುಲ್ಲಾಗೂ ಇತ್ತು. ಚೆನ್ನಾಗಿತ್ತು. ಹಾಗೆ ಇದು ಯಾವ ಮಾಲು ಅಂದ್ಬಿಟ್ಟು ನೀವು ಯಾರಾದರೂ ವಿಸಿಟ್ ಮಾಡಿದರೆ ಯಾವ ಮಾಲ್ ಅಂತ ಕಂಡುಹಿಡಿದ್ಬಿಟ್ಟು ನಿಮ್ಮ ಕಮೆಂಟ್ ಮುಖಾಂತರ ಹೇಳಿ, ನಿಮಗೇನಾದರೂ ಇದು ಯಾವ ಮಾಲ್ ಅಂತ ಗೊತ್ತಾಗಿದೆ ಅಂತ ಆದರೆ. ಮತ್ತು ಮೋಸ್ಟ್ ಆಫ್ ದ ಮಾಲ್ಗಳಲ್ಲಿ ಈ ಥರ ಕುತ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ಇರಲ್ಲ, ಸುಮ್ಮನೆ ಅಡ್ಡಾಡ್ತಾ ಇರಬೇಕಾಗುತ್ತೆ. ಸ್ವಲ್ಪ ಸುಸ್ತಾಯಿತು ಅಂತ ಕುತ್ಕೊಳ್ಳೋಕ್ಕಾಗಲ್ಲ. ಬಟ್ ಇಲ್ಲಿ ಕುತ್ಕೊಳ್ಳೋದಕ್ಕೆ ಅಂತ ಕೂಡ ಸ್ಪೇಸ್ ಮಾಡಿದ್ದಾರೆ. ಆಚೆ ಕಡೆಗೂ ಚೆನ್ನಾಗಿ ಕುತ್ಕೊಳ್ಳೋಕ್ಕಿತ್ತು. ವೆದರು ತುಂಬ ಚೆನ್ನಾಗಿತ್ತು. ಆರಾಮಾಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದೆ. ನೋಡಿ ಇದೆ ಮೋಸ್ಟ್ಲಿ ಇದು ಲೈಟ್ಸ್ ಆಫ್ ಇದ್ದಾಗಲೇ, ಇದು ಬೆಳಗ್ಗೆ ಡೇ ಟೈಮಲ್ಲೇ ನಾನು ಇದನ್ನು ಶೂಟ್ ಮಾಡಿದ್ದೆ. ಲೈಟ್ಸ್ ಇದ್ದಿದ್ದು ಇದೆ, ಮಿಸ್ ಆಗಿದೆ ಅನಿಸುತ್ತೆ ಕ್ಲಿಪ್ಸ್. ಅದಾದಮೇಲೆ ಆರಿ ವರ್ಕ್ನ ಹೇಳಿದ್ನಿ ಅಲ್ವಾ, ಆರಿ ವರ್ಕ್ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಒಂದು 3 ಡೇಸ್ ಹೇಗಾಯಿತು ಅಂದರೆ, ನನಗೆ ಇದು ಆರಿ ವರ್ಕ್ ಮಾಡೋದಕ್ಕೆ ಆಗಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕಂದರೆ
ಆ ಬಟ್ಟೆಗೆ ಹಿಂಗೆ ಚುಚ್ತೀವಲ್ವ ನೀಡಲು, ಆ ಬಟ್ಟೆದು ಥ್ರೆಡ್ಸ್ ಇರುತ್ತೆ, ಬಟ್ಟೆ ಮೇಲೆ ಎಳೆ ಇರುತ್ತಲ್ವ, ದಾರದ ಎಳೆ, ಅದು ಕಿತ್ಕೊಂಡು ಬರ್ತಾ ಇದೆ. ನೀಡಲ್ ಬೇಗ ಹೊರಗೆ ಬರ್ತಾ ಇಲ್ಲ, ಮತ್ತು ಬಟ್ಟೆ ಶ್ರಿಂಕ್ ಆಗ್ತಾ ಇದೆ. ಆಮೇಲೆ ನಾ ತೊಗೊಂಡಿರೋ ಫ್ರೇಮ್ ಕೂಡ ಚೆನ್ನಾಗಿಲ್ಲ, ಫುಲ್ಲು ಕಾಲುಗಳು ಶೇಕ್ ಆಗ್ತಾನೇ ಇತ್ತು. ಭಾಳ ಡಿಫಿಕಲ್ಟ್ ಆಯಿತು. ಆದರೂ ಕೂಡ ನಾನು ವರ್ಕ್ ಮಾಡೋದನ್ನು ಸ್ಟಾಪ್ ಮಾಡಲಿಲ್ಲ. ಹೇಗಾದರೂ ಆಗಲಿ ಅಂತ ಟ್ರೈ ಮಾಡ್ತಾನೇ ಇದ್ದೆ. ಎವ್ರಿ ಡೇ 1 ಅವರ್ 2 ಅವರ್ ನಾನು ಪ್ರಾಕ್ಟೀಸ್ ಮಾಡೇ ಮಾಡಿದೆ. ಒಂದು 3-4 ಡೇಸ್ ಮುಗಿದ ಮೇಲೆ ಏನಾಯಿತು ಅಂದರೆ, ನೀಡಲ್ ಸೇಮ್ ನೀಡಲ್ ನನ್ನ ಹತ್ರ 2 ಇತ್ತು. ಅದನ್ನು ಒಂದು ನೀಡಲ್ನ ಚೇಂಜ್ ಮಾಡಿಕೊಂಡೆ. ಮೋಸ್ಟ್ಲಿ ನೀಡಲಿಂದನೂ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ. ಇನ್ನೊಂದು ನೀಡಲ್ ಚೇಂಜ್ ಮಾಡ್ಕೊಂಡ ತಕ್ಷಣ ಆಮೇಲೆ ಸ್ಟಾರ್ಟಿಂಗ್ ಏನು ಮಾಡಿದೆ, ಓಂ ಮತ್ತು ಸ್ವಸ್ತಿಕ್ ಚಿತ್ರವನ್ನು ತೆಗೆದುಬಿಟ್ಟು ನಾನು ವರ್ಕ್ನ ಸ್ಟಾರ್ಟ್ ಮಾಡಿದೆ. ಅದೇನೋ ನೋಡಿ, ಸ್ವಸ್ತಿಕ್ ಶುಭಕ್ಕೆ ಹೇಳ್ತಾರಲ್ವ, ಈಗ ಏನಾದರೂ ಒಂದು ಒಳ್ಳೆ ಕಾರ್ಯ ನಡೀತಾ ಇದ್ದಾಗೆ ಸ್ವಸ್ತಿಕ್ ಹಾಕ್ತಾರಲ್ವ ಯಾವಾಗಲೂ, ಅದೇ ರೀತಿ ಸ್ವಸ್ತಿಕ್ ಹಾಕಿದ ತಕ್ಷಣ ಅದು ಒಂದು ಸ್ವಲ್ಪನೂ ತೊಂದರೆ ಮಾಡದಿರೋ ಥರ ನೀಟಾಗಿ ನನಗೆ ಡಿಸೈನ್ ಬಂದುಬಿಡ್ತು. ಸೊ ಅವಾಗಿಂದ ನಾನು ಸ್ವಲ್ಪ ಡಿಸೈನ್ ಚೆನ್ನಾಗಿ ಬರ್ತಾಯಿದೆ. ಅದಾದಮೇಲೆ ನಿಮಗೆ ತೋರಿಸಿದ್ದೆ ಬಾರ್ಡರ್ಗೆ ಬ್ಯಾಕ್ ಸೈಡು ಬ್ಲೌಸ್ದು ಬಾರ್ಡರ್ ಫ್ಲವರನ್ನು ತೆಗೆದುಬಿಟ್ಟು ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಅದಾದಮೇಲೆ ಪಿಕಾಕ್ನು ಕೂಡ ಪಿಕಾಕ್ ಯಾವ ಥರ ನಾನು ಬಟ್ಟೆ ಮೇಲೆ ಪಿಕಾಕ್ ಡಿಸೈನ್ ತಗೊಂಡೆ, ಯಾವ ರೀತಿ ಅದನ್ನು ಡಿಸೈನ್ ಮಾಡ್ತಾಯಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಒಂದು ಸರಿ ಅವೆಲ್ಲವನ್ನು ಚೆಕ್ ಮಾಡಿ, ನೀವು ಆರಿ ವರ್ಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ ಅಂದರೆ ಡೀಟೇಲಾಗಿ ಎಲ್ಲ ಹೇಳಿದ್ದೀನಿ, ಹೆಲ್ಪ್ ಆಗುತ್ತೆ. ಅದಾದಮೇಲೆ ಪಿಕಾಕ್ ಇದು ಏನು ಬರುತ್ತಲ್ವ, ಫೆದರ್ನ ತೆಗಿತಾ ಇದ್ದೆ, ಗರಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದು ಕೂಡ ಕಂಪ್ಲೀಟ್ ಆಗಿದೆ. ಪಿಕಾಕ್ ಕಂಪ್ಲೀಟ್ ಆದಮೇಲೆ ಹೇಗೆ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ಥರ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ವಿಡಿಯೋನ ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ, ಅದಕ್ಕೆ ಅದು ಆ ಥರ ಕಾಣಿಸ್ತಾ ಇದೆ. ಹೊರಗಡೆ ತುಂಬ ಚೆನ್ನಾಗಿ ಶೈನಿಂಗ್ ಇದೆ. ಇದು ಸಿಲ್ಕ್ ಕ್ಲಾತಿಂದ ನಾನು ಟ್ರೈ ಮಾಡ್ತಾ ಇದ್ದಿದ್ದು, ಸಿಲ್ಕ್ ಥ್ರೆಡ್ಡಿಂದ. ಅದಕ್ಕೆ ಲೈಟ್ ಆನ್ ಮಾಡಿದಾಗ ನೋಡಿ ಸ್ವಲ್ಪ ಶೈನಿಂಗ್ ಕಾಣಿಸುತ್ತೆ, ಲೈಟ್ ಆಫ್ ಆದಾಗ ಒಂಥರ ನಾರ್ಮಲ್ ಕಾಣಿಸ್ತಾ ಇತ್ತು, ಕಾಟನ್ ಥ್ರೆಡ್ ಥರ. ಆಮೇಲೆ ಸಿಲ್ಕ್ ಥ್ರೆಡ್ಡಿಂದ ನಾವು ಪ್ರಾಕ್ಟೀಸ್ ಮಾಡುವಾಗ ಆ್ಯಕ್ಚುಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ನಮಗೆ ಸಿಲ್ಕ್ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಸಿಲ್ಕ್ ಥ್ರೆಡ್ 2 ಸ್ಟ್ರಿಂಗ್ನ ತೊಗೊಂಡು, 2 ಎಳೆಯನ್ನು ತೊಗೊಂಡು ನಾವು ಮಾಡಬೇಕಾಗುತ್ತೆ ಪ್ರಾಕ್ಟೀಸು. ಅಂದ್ರೇ ಅದು ನಮಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದ್ರೆ ತುಂಬ ತಿನ್ನಾಗಿರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ನಾನೇನು ಮಾಡಿದೆ, ಹಾಗೆ ಎಲ್ಲ ವಿಡಿಯೋಸ್ ನೋಡಿಕೊಂಡು ಥ್ರೆಡ್ ಯಾವುದಾದ್ರೂ ಏನಾಯಿತು ಬಿಡು ಅಂದ್ಬಿಟ್ಟು ಸಿಲ್ಕ್ ಥ್ರೆಡ್ನೇ ಆರ್ಡ್ರ್ ಮಾಡಿ ತೊಗೊಂಡ್ಬಿಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಅದು ಸಿಲ್ಕ್ ಥ್ರೆಡ್ ಆಗಿದ್ದಕ್ಕೇನು ಇನ್ನೂ ಭಾಳ ಕಷ್ಟ ಕೊಡ್ತು. ಆಮೇಲೆ ಗೊತ್ತಾಯಿತು, ಬಿಗಿನರ್ಸ್ ನಾರ್ಮಲ್ ಕಾಟನ್ ಅಥವಾ ಪಾಲಿಸ್ಟರ್ ಥ್ರೆಡ್ಡಿಂದನೇ ಟ್ರೈ ಮಾಡಬೇಕು. ಮತ್ತು ಅದರದ್ದೇ ಬಟ್ಟೆ ಬರುತ್ತೆ ಆರಿ ವರ್ಕ್ ಪ್ರಾಕ್ಟೀಸ್ ಮಾಡೋದಕ್ಕೆ, ಪಾಲಿಥಿನ್ ಅಂತ ಒಂದೇನೋ ಬಟ್ಟೆ ಬರುತ್ತೆ, ಅದರಲ್ಲಿ ಮಾಡೋದ್ರಿಂದ ಡಿಫಿಕಲ್ಟ್ ಅನಿಸಲ್ಲ, ಈಸಿಯಾಗಿ ಕಲಿಬೋದು. ಆಮೇಲೆ ನಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾವು ಬೇರೆ ಬೇರೆ ಕ್ಲಾತ್ ಮೇಲೆ ಸಿಲ್ಕ್ ಥ್ರೆಡ್ಡಿಂದ ಎಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ನಾನೇನು ಮಾಡಿದೆ, ಯಾವುದು ಬೇರೆ ಬಟ್ಟೆಯನ್ನು ತೊಗೊಂಡಿಲ್ಲ, ಮನೇಲೇ ಒಂದು ಬ್ಲೌಸ್ ಪೀಸ್ ಇತ್ತು, ಕಾಟನ್ ಎಲ್ಲ ಇದು ಮಿಕ್ಸ್ಡ್ ಇದೆ, ಆ ಥರದ್ದು ಬಟ್ಟೆ ಇದೆ, ಅದ್ರ ಮೇಲೇ ಟ್ರೈ ಮಾಡಿದೆ. ಮತ್ತು ಸಿಲ್ಕ್ ಥ್ರೆಡ್ ಆರ್ಡ್ರ್ ಮಾಡಿ ತರಿಸ್ಕೊಂಬಿಟ್ಟಿದ್ದೀನಿ. ಸೊ ಅದರಿಂದನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಆಗಿತ್ತು ಗೊತ್ತಾ ಇದು ಪಿಕಾಕು. ಸ್ಟಾರ್ಟಿಂಗ್ ಎಷ್ಟು ಕೆಟ್ಟದಾಗಿ ಬಂದಿದೆ ಡಿಸೈನ್ಸು, ಅದನ್ನು ಕೂಡ ನಾನು ಹಾಕಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಫೈನಲ್ ಆಗಿ ಒಂದು 20 ದಿನ ಆದಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ. ಹಾಗೆ ನೀವು ಆರಿ ಫ್ರೇಮ್ನ ತೊಗೊಳ್ಬೇಕಿತ್ತು, ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀರ ಅಂದರೆ ಈಗ ಹೊಸದಾಗಿ ಬಾಕ್ಸ್ ಫ್ರೇಮ್ ಅಂತ ಬಂದಿದೆ, ಅದನ್ನು ತೊಗೊಂಬಿಡಿ. ಅದು ತೊಗೊಂಬಿಟ್ರೆ ನಿಮಗೆ ಮುಂದೆ ಪ್ರಾಕ್ಟೀಸ್ ಎಲ್ಲ ಪರ್ಫೆಕ್ಟ್ ಆದಮೇಲೆ ತುಂಬ ಹೆಲ್ಪ್ ಮಾಡುತ್ತೆ. ಏನಕ್ಕಂದರೆ ಈ ಸೀರೆ ಏನಾದರೂ ನಾವು ವರ್ಕ್ ಮಾಡೋದಿದ್ರೂ ಕೂಡ ನಾವು ಹಾಕ್ಬೋದು. ಮತ್ತು ಇದಕ್ಕೆ ಟೈಟಾಗಿ ಜಗ್ಬೇಕಾಗುತ್ತೆ ನಾವು ಫ್ರೇಮಲ್ಲಿ ಬಟ್ಟೆ ಹಾಕಿದ ಮೇಲೆ. ಬಟ್ಟೆ ಎಲ್ಲಾದರೂ ಸಮ್ ಟೈಮ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಬಾಕ್ಸ್ ಫ್ರೇಮ್ ತೊಗೊಂಬಿಟ್ರೆ ಅದಕ್ಕೆ ಕ್ಲಿಪ್ಸ್ ಬಂದಿದೆ, ಈ ಥರ ಎಲ್ಲ ಹಾಕೋದಿರಲ್ಲ, ಕ್ಲಿಪ್ಸ್ ಹಾಕಿಬಿಟ್ಟು ನಾವು ಈಸಿಯಾಗಿ ಮಾಡ್ಬೋದು. ನಾನು ಈ ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಆದಮೇಲೆ ಫ್ಯೂಚರಲ್ಲಿ ತೊಗೊಳ್ತೀನಿ, ಅದನ್ನೇ ತೊಗೊಂಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಹಾಗೆ ತೊಗೊಂಡಿದ್ದು ಒಂದು 300ವರೆಗೂ ಕೊಟ್ಬಿಟ್ಟು ಅಮೆಝಾನಲ್ಲಿ ತೊಗೊಂಡಿದ್ದೆ ಫ್ರೇಮ್ನ. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಕಾಲುಗಳಂತೂ ಬರೀ ಶೇಕ್ ಆಗ್ತಿರ್ತವೆ.
ಸೊ ಸ್ವಲ್ಪ ಡಿಫಿಕಲ್ಟ್ ಆಯಿತು. ಬಟ್ ಈಗ ಓಕೆ, ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಈಗ ಹೊಸದಾಗಿ ಬಂದಿದೆ ಅಲ್ವಾ, ಇಮಿಡಿಯೇಟಾಗಿ ಒಂದು 20 ಮಿನಿಟ್ಸಲ್ಲೇ ನಮಗೆ ಆರ್ಡ್ರ್ ಮಾಡಿದ ಪ್ರಾಡಕ್ಟ್ಸ್ ಎಲ್ಲ ಸಿಕ್ಬಿಡುತ್ತೆ. ಎಲ್ಲ ವೆಜಿಟೇಬಲ್ಸು, ಹಾಲು, ಮೊಸರು, ಗ್ರೋಸರೀಸ್ ಎಲ್ಲ ಇರುತ್ತೆ. ಕೆಲವೊಂದು ಬಟ್ಟೆಗಳು ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಬೆಲ್ಲ ತೊಗೊಳ್ಬೇಕಿತ್ತು. ಬೆಲ್ಲ ದೊಡ್ಡದಾಗಿರಲಿಲ್ಲ, ಸೊ ಚಿಕ್ಕ ಚಿಕ್ಕದಿತ್ತು. ಮತ್ತು ಗ್ರೀನ್ ಟೀ, ಒಂದಿಷ್ಟು ಕ್ಯಾಪ್ಸಿಕಮ್ಮು, ನಮ್ಮ ಡಾಗಿಗೆ ಲಕ್ಕಿಗೆ ಮೊಸರು ಬೇಕಾಗಿತ್ತು. ಅದೆಲ್ಲ ಆರ್ಡ್ರ್ ಮಾಡಿ, ಬೀನ್ಸು, ಇದು ಬೆಲ್ಲದ ಕ್ಯೂಬ್ಸ್ ಚಿಕ್ಕ ಚಿಕ್ಕದು ಕ್ಯಾಂಡಿ ಥರ ಇತ್ತು. ಸೊ ಅದೆಲ್ಲ ತರಿಸ್ಕೊಂಬಿಟ್ಟು ಅದಾದಮೇಲೆ ನೈಟ್ ಡಿನ್ನರ್ ಮಾಡಿಬಿಟ್ಟು ಮತ್ತು ರೆಸ್ಟ್ ಮಾಡಿದೆ. ಇದೇ ನೋಡಿ ಡಿಸೈನ್ ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗು ಪಿಕಾಕ್ ತೆಗಿವಾಗ, ಅದು ಮೇಲ್ಗಡೆ ಇದೆ ಅಲ್ವಾ, ಅದು ಬ್ಲೌಸ್ಗೆ ಬಾರ್ಡರ್ ಬ್ಯಾಕ್ ಸೈಡಲ್ಲಿ ಡಿಸೈನ್ ಹೇಗೆ ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೆ. ಅದು ಕೂಡ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ನಮ್ಮ ಲಕ್ಕಿ ನೋಡಿ, ನಾನು ಕೆಳಗೆ ಕೂತ್ಕೊಳ್ತೇನಲ್ವ, ಕೆಳಗೆ ವರ್ಕ್ ಮಾಡೋಕೆ ಕೂತ್ಕೊಂಡ್ರೆ ಅವಳಿಗೆ ನನ್ನ ಹತ್ರನೇ ಬಂದು ಮಲ್ಕೋಬೇಕು, ನನ್ನ ಹತ್ರದಲ್ಲೇ ಮಲಗಬೇಕು. ಆ ಫ್ರೇಮ್ಗೆ ಅದನ್ನು ನೋಡಿಬಿಟ್ಟು ಹೆದರ್ತಾ ಇದೆ. ತುಳಿಬೇಡ ಈ ಕಡೆ ಬಾ ಅಂತ ಅನ್ನೋಷ್ಟರಲ್ಲಿ ಪಾಪ ಜಾರಿಬಿಡ್ತು. ನೋಡಿ, ಇದನ್ನ ಫಸ್ಟು ನೋಟ್ಸಲ್ಲಿ ತಕ್ಕೊಂಡಿದ್ದೇನೆ ಈ ಥರ ಪಿಕಾಕ್ನ. ಅದಾದಮೇಲೆ ಬಟ್ಟೆ ಮೇಲೆ ಕೂಡ ಅದೇ ಡಿಸೈನ್ ಹಾಕಿ ನಾನು ಪ್ರಾಕ್ಟೀಸ್ ಮಾಡಿದೆ. ಚೆನ್ನಾಗಿ ಬಂದಿದೆ. ಒಂಥರ ಖುಷಿ ಆಗ್ತಿದೆ ನನಗೆ ವರ್ಕ್ ಮಾಡೋದಕ್ಕೆ ಈಗ ಬರ್ತಾ ಇರೋದ್ರಿಂದ. ಸೊ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಎಷ್ಟೇ ಡಿಫಿಕಲ್ಟ್ ಆಗಲಿ ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡಿ. ಹಾಗೂ ಒಂದೊಂದು ಸಾರಿ ಸ್ವಲ್ಪ ಡಿಫಿಕಲ್ಟ್ ಅನಿಸಿದರೆ ನೀಡಲ್ನ ಚೇಂಜ್ ಮಾಡಿ ಅಥವಾ ಥ್ರೆಡ್ನ ಚೇಂಜ್ ಮಾಡಿ, ಡಿಸೈನ್ ಚೇಂಜ್ ಮಾಡಿ. ಸೊ ಬರ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಹಾಗೆ ಅನಿಸುತ್ತೆ. ಬೇರೆಯವ್ರನ್ನ ನೋಡಿ ನಾವು ಕಂಪೇರ್ ಮಾಡ್ಕೊಂಡ್ವಿ ಅಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವರೆಷ್ಟು ಪರ್ಫೆಕ್ಟ್ ಮಾಡ್ತಾರಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಅವರಿಗೆಲ್ಲ ತುಂಬ ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇರುತ್ತೆ, 20 ವರ್ಷ, 15 ವರ್ಷ. ಸೊ ಅವ್ರಿಗೇನು ಕಂಪೇರ್ ಮಾಡ್ಕೋಬೇಡಿ. ಸ್ಟಾರ್ಟಿಂಗು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇನ್ನೂ ತುಂಬ ಡಿಸೈನ್ಸ್ ಇದೆ ಇದರಲ್ಲಿ ಕಲಿಯೋದಕ್ಕೆ. ಕಲಿತಾ ಇದ್ದೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ದಿನದ ವಿಡಿಯೋ ಇದಾಗಿತ್ತು. ನೀವು ಸ್ಟೀಮ್ಡ್ ವಡೆನ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ, ಹೆಲ್ತಿಗೂ ಕೂಡ ಬೆಸ್ಟ್ ಇರುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ಟ್ರೈ ಮಾಡ್ಬೋದು. ಹಾಗೆ ಯಾರೆಲ್ಲ ನೀವು ಏನಾದರೂ ಬರ್ತ್ಡೇ ಏನಾದರೂ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದರೆ ಎಲ್ಲರಿಗೂ ಹ್ಯಾಪಿ ಬರ್ತ್ಡೇ, ಒಳ್ಳೆಯದಾಗಲಿ, ನಿಮ್ಮ ಆಸೆ ಕನಸುಗಳು ಈಡೇರಲಿ ಅಂತ ವಿಶ್ ಮಾಡ್ತಾ ನನ್ನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.